ಕರ್ನಾಟಕದ ಎಲ್ಲ ನನ್ನ ಆತ್ಮೀಯ ಸಮಸ್ತ ಸ್ಪರ್ಧಾ ಬಳಗಕ್ಕೆ ಮತ್ತೊಂದು ತರಗತಿಗೆ ಆತ್ಮೀಯ ಸ್ವಾಗತ. ಟಾಪ್ 10 ಪ್ರಮುಖ ಜಿಕೆ ಪ್ರಶ್ನೆ ಪತ್ರಿಕೆ ಪ್ರಶ್ನೆಗಳು ಮತ್ತು ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಬೇಸಿಕ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗುವ. ವಿಡಿಯೋವನ್ನು ಕೊನೆ ತನಕ ನೋಡಿ, ಎಲ್ಲಿಯೂ ಕೂಡ ಸ್ಕಿಪ್ ಮಾಡಬೇಡಿ. ಮತ್ತೆ ಯಾರ್ಯಾರೇನು ಕೂಡ ನಮ್ಮ ಟಾರ್ಗೆಟ್ KS ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಅನ್ನ ಮಾಡಿ. ಮೊದಲನೇ ಪ್ರಶ್ನೆಯನ್ನು ನೋಡಿ, ಕೆಳಗಿನವರಲ್ಲಿ ಒಂದು ಧರ್ಮ, ಒಂದು ಜಾತಿ ಮತ್ತು ಒಬ್ಬ ದೇವರು ಮನುಕುಲಕ್ಕೆ ಎಂಬ ಸಿದ್ಧಾಂತವನ್ನು ಬೋಧಿಸಿದವರು ಯಾರು ಅಂತ ಹೇಳಿ ಪ್ರಶ್ನೆ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಗುವಂತದ್ದು ಶ್ರೀ ನಾರಾಯಣ ಗುರು ಆಗ್ತಾರೆ ನೋಡಿ. ಸೊ ಇವರು ಒಂದೇ ಜಾತಿ, ಒಂದೇ ಧರ್ಮ, ಒಂದೇ ದೇವರು ಎನ್ನುವಂತ ಸಿದ್ಧಾಂತವನ್ನ ಪ್ರತಿಪಾದನೆಯನ್ನ ಮಾಡಿದಂತವ್ರು. ಮತ್ತ ಇವರು ಮನುಕುಲಕ್ಕೆ ಯಾವುದೇ ಧರ್ಮ, ಜಾತಿ ಮತ್ತು ದೇವರಿಲ್ಲ ಎನ್ನುವಂತ ಒಂದು ವಿಚಾರವನ್ನ ಏನ್ ಮಾಡ್ತಾ ಹೋಗ್ತಾರ, ಬದಲು ಮಾಡ್ತಾರ ಅನ್ನುವಂಥದ್ದು. ನೆಕ್ಸ್ಟ್, ಕೆಳಗಿನವರಲ್ಲಿ ಯಾರು 1912ರ ದೆಹಲಿ ಪಿತೂರಿಯನ್ನು ರೂಪಿಸಿದರು ಎಂದು ಹೇಳಲಾಗುತ್ತದೆ ಅಂತ ಹೇಳಿ ಪ್ರಶ್ನೆ ಇದೆ. ಸೊ ಅದಕ್ಕೆ ಸರಿಯಾದ ಉತ್ತರ ರಾಸ್ ಬಿಹಾರಿ ಬೋಸ್ ಏನಿದ್ದಾರ, ಇವರನ್ನ 1912ರಲ್ಲಿ ಬ್ರಿಟಿಷ್ ಭಾರತದ ರಾಜಧಾನಿಯನ್ನ ಏನ್ ಮಾಡ್ತಾ ಇತ್ತು, ಕಲ್ಕತ್ತಾದಿಂದ ನವದೆಹಲಿಗೆ ವರ್ಗಾವಣೆಯನ್ನ ಮಾಡ್ತಾ ಇತ್ತು. ಸೊ ಈ ಒಂದು ಸಂದರ್ಭದಲ್ಲಿ ಆಗಿನ ಭಾರತದ ವೈಸ್ರಾಯ್ ಆಗಿದ್ದಂತವನು ಲಾರ್ಡ್ ಹಾರ್ಡಿಂಜ್. ಓಕೆ, ಸೊ ಲಾರ್ಡ್ ಹಾರ್ಡಿಂಜ್ ಭಾರತದ ವೈಸ್ರಾಯ್ ಆಗಿರ್ತಾನ. ಈತನನ್ನ ಹತ್ಯೆ ಮಾಡ್ಲಿಕ್ಕೋಸ್ಕರ ಈ ಪಿತೂರಿಯನ್ನ ರೂಪಿಸಿದ್ರು. ಯಾವಾಗ ಅಂದ್ರೆ 1912 ಡಿಸೆಂಬರ್ 23ನೇ ತಾರೀಕು. ಅರ್ಥ ಆಗ್ತಿದ್ಯಾ? ಸೊ ಮತ್ತೆ ಇಲ್ಲಿ ಪ್ರಮುಖವಾಗಿ ದೆಹಲಿಯಲ್ಲಿ ಚಾಂದಿನಿ ಚೌಕ್ ಎನ್ನುವಂತ ಒಂದು ಪ್ರದೇಶ ಬರ್ತದೆ. ಇಲ್ಲಿಗೆ ತಲುಪಿದಂತ ಸಂದರ್ಭದಲ್ಲಿ ಆಡಿಂಜನ ಗುರಿಯಾಗಿ ಇಟ್ಕೊಂಡು ಬಾಂಬನ್ನ ಹಾಕ್ತಕ್ಕಂಥದ್ದು ಇದರ ಉದ್ದೇಶ ಆಗಿರ್ತದ. ಓಕೆ, ಸೊ ಮತ್ತೆ ಇಲ್ಲಿ ಮಿಸ್ ಆಗ್ತದ ಅದು. ಸೊ ಇದು ಪ್ರಮುಖವಾಗಿದ್ದು ರಾಸ್ ಬಿಹಾರಿ ಬೋಸ್ ರವರಿಗೆ ಸಂಬಂಧ ಹೊಂದಿದೆ ಎನ್ನುವಂಥದ್ದನ್ನ ನೆನಪಿಟ್ಕೊಳ್ಬೇಕಾಗ್ತದ. ಗೀತಾ ರಹಸ್ಯ ಬರೆದವರು ಯಾರು ಅಂತ ಹೇಳಿ ಪ್ರಶ್ನೆ ಇದೆ. ಸೊ ಇಲ್ಲಿ ಗೀತಾ ರಹಸ್ಯವನ್ನ ಬರೆದಂತವರು ಬಾಲಗಂಗಾಧರ ತಿಲಕರು. ಸೊ ಬಾಲಗಂಗಾಧರ ತಿಲಕರು ಒಬ್ಬ ಕ್ರಾಂತಿಕಾರಿ. ಸೊ ಮತ್ತವರು ಶ್ರೀಮದ್ ಭಗವದ್ಗೀತೆ ರಹಸ್ಯವನ್ನ ಭಾರತೀಯ ಸಮಾಜ ಸುಧಾರಕ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರಾಗಿರ್ತಕ್ಕಂಥ ಬಾಲಗಂಗಾಧರ ತಿಲಕ್ ಅವರು ಎಲ್ಲಿ ಬರೀತಾರ ಅಂತ ಹೇಳಿ ಕೇಳಿದಾಗ ಬರ್ಮಾದ ಮಾಂಡಲೆ ಜೈಲದೊಳಗ ಇರ್ತಾರ. ಬರ್ಮಾದ ಮ್ಯಾಂಡಲೆ ಜೈಲಿನಲ್ಲಿ ಇದ್ದಂತ ಸಂದರ್ಭದಲ್ಲಿ ಯಾವ ಭಾಷೆಯಲ್ಲಿ ಗೀತಾ ರಹಸ್ಯ ಎನ್ನುವಂತ ಕೃತಿಯನ್ನು ಬರೀತಾರೆ ಅಂತ ಹೇಳಿ ಕೇಳ್ತಾನ, ಮರಾಠಿ ಭಾಷೆಯೊಳಗ. ಮೂಲತಃ ಮರಾಠಿ ಭಾಷೆಯಲ್ಲಿ ಇದನ್ನ ಬರೆದಿರ್ತಕ್ಕಂಥದ್ದು. ಸೊ ಪ್ರಮುಖವಾಗಿ ಭಗವದ್ಗೀತೆಯಲ್ಲಿ ಕಂಡು ಬರ್ತಕ್ಕಂಥ ಕರ್ಮಯೋಗದ ವಿಶ್ಲೇಷಣೆಯನ್ನ ಇದರಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ. ಅರ್ಥ ಆಗ್ತಿದ್ಯಾ? ಕರ್ಮಯೋಗದ ವಿಶ್ಲೇಷಣೆಯನ್ನ ಇದರಲ್ಲಿ ನೋಡ್ಲಿಕ್ಕೆ ಸಾಧ್ಯ. ಕೆಳಗಿನ ಯಾವ ದೇಶಗಳಲ್ಲಿ ಸುಭಾಷ್ ಚಂದ್ರ ಬೋಸ್ ಟೈಗರ್ ಲೀಜನ್ ಅನ್ನ ಸ್ಥಾಪಿಸಿದರು ಅಥವಾ ಆಯೋಜಿಸಿದರು ಅಂತ ಹೇಳಿ ಪ್ರಶ್ನೆ ಇದೆ. ಸೊ ಅದಕ್ಕೆ ಸರಿಯಾದ ಉತ್ತರ ಜರ್ಮನಿ ಆಗ್ತದ ನೋಡ್ರಿ. ಸೊ ಇಲ್ಲಿ ಇಂಡಿಯನ್ ಲೀಜನ್ ಅಥವಾ ಫ್ರೀ ಇಂಡಿಯಾ ಲೀಜನ್ ಅಂತಾನು ಕೂಡ ಕರೀತಾರೆ. ಏನಂತ? ಫ್ರೀ ಇಂಡಿಯಾ ಲೀಜನ್ ಅಂತಾನು ಕೂಡ ಕರೀತಕ್ಕಂಥದ್ದು. ಸೊ ಇದನ್ನ ಇದು ಒಂದು ಮಿಲಿಟರಿ ಘಟಕ. ಸೊ ಇದು ಏನ್ರಿ ಸರ್ ಅಂದಾಗ ಇದೊಂದು ಮಿಲಿಟರಿ ಘಟಕ. ಸೊ ಈ ಮಿಲಿಟರಿ ಘಟಕವನ್ನ ವಿಶ್ವ ಸಮರ 2 ಅಥವಾ ಸೆಕೆಂಡ್ ವರ್ಲ್ಡ್ ವಾರ್ ಅಂತ ನಾವೇನು ಕರಿತಾ ಹೋಗ್ತೀವಿ, ಈ ಒಂದು ಸಂದರ್ಭದಲ್ಲಿ ಇದನ್ನ ಸ್ಥಾಪನೆಯನ್ನ ಮಾಡಿದಂಥದ್ದು. ಸೊ ಇದು ಭಾರತೀಯ ಸ್ವಾತಂತ್ರ್ಯ ಚಳವಳಿಗೆಯೊಂದಿಗೆ ಸಂಬಂಧನ ಹೊಂದಿದ್ದರಿಂದ ಇದನ್ನ ನಾವು ಟೈಗರ್ ಲೀಜನ್ ಅಂತಾನು ಕೂಡ ಕರಿತಾ ಹೋಗ್ತಾರೆ. ಅರ್ಥ ಆಗ್ತಿದ್ಯಾ? ಸೊ ಇದನ್ನ ಪ್ರಾರಂಭದಲ್ಲಿ ಜರ್ಮನಿಯಲ್ಲಿ ಸೈನ್ಯದ ಒಂದು ಭಾಗವಾಗಿ ಇದನ್ನ ಬೆಳೆಸಿದ್ರು ಸುಭಾಷ್ ಚಂದ್ರ ಬೋಸರು ಎನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಆಗಿ ಗೊತ್ತಾಗ್ಬೇಕು. ಕೆಳಗಿನವುಗಳಲ್ಲಿ ಯಾವುದು ಕ್ವಿಟ್ ಇಂಡಿಯಾ ಚಳವಳಿಗೆ ತಕ್ಷಣದ ಕಾರಣ ಅಂತ ಹೇಳಿ ಪ್ರಶ್ನೆ ಇದೆ. ಸೊ ಅದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಇದರಲ್ಲಿ ಕ್ರಿಪ್ಸ್ ಮಿಷನ್ ವಿಫಲತೆ ಏನಿದೆ, ಈ ಒಂದು 1942 1942ರಲ್ಲಿ ಕ್ರಿಪ್ಸ್ ಆಯೋಗ ಏನು ಭಾರತಕ್ಕೆ ಬರ್ತದ, ಇದರ ವೈಫಲ್ಯ ಕ್ವಿಟ್ ಇಂಡಿಯಾ ಚಳವಳಿಗೆ ತಕ್ಷಣದ ಕಾರಣ ಆದಂತದ್ದು. ಮತ್ತೆ ಈ ಒಂದು ಕ್ರಿಪ್ಸ್ ಆಯೋಗದ ನೇತೃತ್ವವನ್ನು ವಹಿಸಿಕೊಂಡಿದ್ದಂತನು ಸರ್ ಸ್ಟಾಪರ್ಡ್ ಕ್ರಿಪ್ಸ್ ಎನ್ನುವಂತವ. ಸೊ ಅದರಿಂದ ಕ್ರಿಪ್ಸ್ ಆಯೋಗ ಅಂತಾನು ಕೂಡ ಕರಿತಾ ಹೋಗ್ತೀವಿ. ಸುಭಾಷ್ ಚಂದ್ರ ಬೋಸ್ ಅವರು 1939ರಲ್ಲಿ ತ್ರಿಪುರಿ ಅಧಿವೇಶನದಲ್ಲಿ ಗಾಂಧೀಜಿಯವರ ಅಭ್ಯರ್ಥಿಯನ್ನು ಸೋಲಿಸುವ ಮೂಲಕ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಮರು ಆಯ್ಕೆಯಾದರು. ಸೊ ಆದ್ರೆ ಕೆಳಗಿನ ಯಾರು ಆ ಒಬ್ಬ ಅಭ್ಯರ್ಥಿ ಅಂತ ಹೇಳಿ ಪ್ರಶ್ನೆಯನ್ನು ಕೇಳಿದಾಗ ನೋಡಿ, ಪಟ್ಟಾಭಿ ಸೀತಾರಾಮಯ್ಯ ಏನಿದ್ದಾರ, ಇವರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಅಧ್ಯಕ್ಷತೆಗೋಸ್ಕರ ಯಾರಿಂದ ಮಹಾತ್ಮ ಗಾಂಧೀಜಿರವರ ಕಡೆಯಿಂದ ಅಭ್ಯರ್ಥಿಯಾಗಿ ಕಣಕ್ಕೆ ಹಿಡಿದಿರ್ತಾರ. ಬಟ್ ಇಲ್ಲಿ ಪಟ್ಟಾಭಿ ಸೀತಾರಾಮಯ್ಯನವರು ಸೋಲ್ತಾರ. ಅರ್ಥ ಆಗ್ತಿದೆಯಾ? ಸುಭಾಷ್ ಚಂದ್ರ ಬೋಸ್ ರವರು ಗೆದ್ಕೋತಾರ ಎನ್ನುವಂಥದ್ದನ್ನ ನೆನ್ಪಿಟ್ಕೋಬೇಕಾಗಿ ಬರ್ತದ. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ನೋಡಿ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಈ ಕೆಳಗಿನ ಯಾವ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ ನಿರ್ಣಯವನ್ನ ಅಂಗೀಕರಿಸಲಾಯಿತು ಅಂತ ಹೇಳಿ ಪ್ರಶ್ನೆ ಇದೆ. ಸೊ ಅದಕ್ಕೆ ಸರಿಯಾದ ಉತ್ತರ ಆಗುವಂತದ್ದು ಲಾಹೋರ್ ಕಾಂಗ್ರೆಸ್ ಅಧಿವೇಶನ ಅಂತ ಹೇಳಿ ಕರಿತಾ ಹೋಗ್ತೀವಿ. ಇದು ಡಿಸೆಂಬರ್ 19ನೇ ತಾರೀಕು 1929 1929. ಸೊ ಇದು ಲಾಹೋರ್ ಅಧಿವೇಶನ ನಡೆದಂತದ್ದು. ಸೊ ಈ ಒಂದು ಅಧಿವೇಶನದ ಅಧ್ಯಕ್ಷತೆಯನ್ನ ಜವಾಹರ್ಲಾಲ್ ನೆಹರು ರವರು ವಹಿಸಿಕೊಂಡಿರ್ತಾರೆ. ಕೆಳಗಿನ ಯಾವ ಅವಧಿಯನ್ನು ಸಾಮೂಹಿಕ ಕ್ರಾಂತಿಯ ಯುಗ ಅಂತ ಹೇಳಿ ಪರಿಗಣಿಸಲಾಗಿದೆ ಅಂತ ಹೇಳಿ ಪ್ರಶ್ನೆ ಇದೆ. ಸೊ ಅದಕ್ಕೆ ಸರಿಯಾದ ಉತ್ತರ
1920ರಿಂದ 47ರ ಅವಧಿ ಏನಿದೆ ಇದನ್ನ ಸಾಮಾನ್ಯವಾಗಿ ಸಾಮೂಹಿಕ ಕ್ರಾಂತಿಯ ಯುಗ ಅಂತೇಳಿ ಕರಿತಾ ಹೋಗ್ತಕ್ಕಂಥದ್ದು. ಸೊ ಅದರಲ್ಲಿ ವಸಾಹತುಶಾಹಿಗಳು ಏನಿರ್ತಾರ ಇವರ ವಿರೋಧಿ ಚಳುವಳಿಗಳು ಆರಂಭವಾದಂತ ಒಂದು ಯುಗ ಈ ಒಂದು ಯುಗ ಆಗಿರ್ತದೆ. ಯಾವುದು 1920 ಇಂದ 1947 ಅಂದ್ರೆ ಭಾರತಕ್ಕ ಸ್ವಾತಂತ್ರ್ಯ ಬರುವುದರ ಒಂದು ಕಾಲಘಟ್ಟದವರೆಗೂ. ಕಾರ್ನ್ ವಾಲಿಸ್ ಅವರು ಕಂದಾಯ ವಿಷಯಗಳಿಗೆ ಸಂಬಂಧಿಸಿದ ಎಲ್ಲಾ ಪ್ರಕರಣಗಳನ್ನು ಈ ಕೆಳಗಿನ ಯಾವ ನ್ಯಾಯಾಲಯಕ್ಕೆ ವಹಿಸಿದರು? ಅಂದ್ರೆ ಇಲ್ಲಿ ಕಾರ್ನ್ ವಾಲಿಸ್ನ ಆಡಳಿತದ ಸಂದರ್ಭದಲ್ಲಿ ಕಂದಾಯ ವಿಷಯಗಳನ್ನೇ ಸಂಬಂಧಿಸಿದ ಪ್ರಕರಣಗಳನ್ನ ಕೈಗೆತ್ಕೋತಾ ಇದ್ದಂತ ಒಂದು ನ್ಯಾಯಾಲಯ ದಿವಾನಿ ಅದಾಲತ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಅರ್ಥ ಆಗ್ತಿದ್ಯಾ? 1793ರಲ್ಲಿ ಕಾರ್ನ್ ವಾಲಿಸ್ ಏನ್ ಮಾಡ್ತಾನ, ನ್ಯಾಯಾಂಗ ಕ್ಷೇತ್ರಕ್ಕ ಹೊಸ ಸುಧಾರಣೆಗಳನ್ನ ತೆಗೆದುಕೊಂಡು ಬರ್ತಾನ. ಅದರಲ್ಲಿ ಕೂಡ ಕಂದಾಯ ವಿಷಯಗಳಿಗೆ ಸಂಬಂಧಿಸಿದ ಎಲ್ಲಾ ಪ್ರಕರಣಗಳನ್ನ ದಿವಾನಿ ಅದಾಲತ್ ಅಥವಾ ಇದನ್ನ ಸಾಮಾನ್ಯ ಸಿವಿಲ್ ನ್ಯಾಯಾಲಯ ಅಂತ ಹೇಳಿ ಕರಿತಾ ಹೋಗ್ತೀವಿ. ಸೊ ಇಲ್ಲಿಗೆ ವರ್ಗಾಯಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಹೋಗ್ತಾನ. ಸೊ ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿ ನೆನಪಿಟ್ಕೊಳ್ಳಿ. ಕ್ರಿಪ್ಸ್ ಮಿಷನ್ ಭಾರತಕ್ಕೆ ಬಂದಾಗ ಭಾರತದ ವೈಸ್ರಾಯ್ ಯಾರಾಗಿದ್ದನು ಅಂತ ಹೇಳಿ ಪ್ರಶ್ನೆ ಇದೆ. ಸೊ ಇಲ್ಲಿ ಲಾರ್ಡ್ ಲಿಂಡ್ಲಿತ್ಗೋ ಇದಾನ ನೋಡಿ. ಸೊ ಈ ಲಾರ್ಡ್ ಲಿಂಡ್ಲಿತ್ಗೋ ಕ್ರಿಪ್ಸ್ ಆಯೋಗ, ಕ್ರಿಪ್ಸ್ ಮಿಷನ್ 1942 ಮಾರ್ಚ್ 23ನೇ ತಾರೀಕು. ಯಾವಾಗ? ಮಾರ್ಚ್ 23ನೇ ತಾರೀಕು ಭಾರತಕ್ಕೆ ಬರ್ತಾ ಹೋಗ್ತದ. ಸೊ ಇಲ್ಲಿ ಭಾರತೀಯರು ಸಂವಿಧಾನವನ್ನ ರೂಪಿಸ್ಕೊಳ್ಳಿಕ್ಕೆ ಕೆಲವು ಪ್ರಸ್ತಾಪಗಳೊಂದಿಗೆ ಭಾರತಕ್ಕೆ ಬರ್ತಾ ಹೋಗ್ತದ. ಈ ಒಂದು ಸಂದರ್ಭದೊಳಗ ಲಾರ್ಡ್ ಲಿಂಡ್ಲಿತ್ಗೋ ಭಾರತದ ವೈಸ್ರಾಯ್ ಆಗಿದ್ದಂಥದ್ದು ಎನ್ನುವಂಥದ್ದನ್ನ ನೆನಪಿಟ್ಕೊಳ್ಳಿ. ಸೊ ಇಷ್ಟು ಪ್ರಮುಖ 10 GK ಪ್ರಶ್ನೆಗಳು ಮತ್ತೆ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಬೇಸಿಕ್ ಮಾಹಿತಿ ಇಷ್ಟ ಆಯ್ತಪ್ಪ ಅಂದ್ರೆ ಒಂದು ಲೈಕ್ ಬಟನ್ ಅನ್ನು ಒತ್ತಿ. ಮತ್ತೆ ಯಾರು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಅನ್ನ ಮಾಡಿ. ಮತ್ತೆ ತರಗತಿಯ ಲಿಂಕ್ ಗಳನ್ನ ಎಲ್ಲಾ ನನ್ನ ಸ್ಪರ್ಧಾ ಮಿತ್ರರಿಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು.